ನಾನಿಲ್ಲಿ ಸರಿ ಐತಿ ಸರಿ ಇಲ್ಲ ಎರಡೂ ನಾನು ಹೇಳ್ಬಿಡ್ತೀನಿ. ಯಾಕಂತಂದ್ರೆ ಹಳೆ ವಿಡಿಯೋ ನಾನು ಒಂದು ವಿಡಿಯೋ ಒಂದು ಎರಡೇ ವಿಡಿಯೋ ನಾನು ಹೇಳಿದ್ದೀನಿ. ಅದನ್ನು ನಾನು ಅಲ್ಲೂ ಎಫರ್ಟ್ ಹಾಕಿದ್ದೀನಿ. ನಾನು ಆಯಿಲ್ ಇದನ್ನು ಹೆರಡೆನ ರೆಡಿ ಮಾಡ್ಕೊಂಡಿದ್ದೀನಿ, ಅಪ್ಲೈ ಮಾಡ್ಕೊಂಡಿದ್ದೀನಿ, ವಾಶ್ ಮಾಡ್ಕೊಂಡು ಆದಮೇಲೆ ನಿಮ್ಗೆ ತೋರಿಸಿದ್ದೀನಿ. ಈ ಒಂದು ಹೆರಡೆ ಚೆನ್ನಾಗಿಲ್ಲ, ಇದನ್ನು ಯೂಸ್ ಮಾಡಬೇಡಿ ಅಂತ ಅಲ್ಲಿ ಹೇಳಿದ್ದೀನಿ. ಆದರೆ ಈ ಹೆರಡೆ ನಿಜವಾಗ್ಲೂ ಚೆನ್ನಾಗೈತಿ, ನೀವು ಆರಾಮಾಗಿ ಇದನ್ನ ಹಚ್ಕೋಬಹುದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋದಲ್ಲಿ ನಾನು ಒಂದು ಹೆರಡೆನ ತೋರಿಸಿದ್ದೆ, ಮನೆಯಲ್ಲೇ ಯಾವ ರೀತಿ ನಾವು ಹೆರಡೆನ ಮಾಡ್ಕೋಬೋದು ಅಂತ ಹೇಳಂದು. ಆ ಹೆರಡೆನ ನಾನು ಇವತ್ತು ಹಚ್ಚೋದನ್ನು ಇಲ್ಲಿ ಇವಾಗ ತೋರಿಸ್ತೀನಿ. ಮತ್ತು ಅದನ್ನು ನಾನು ಕ್ಲೀನ್ ಮಾಡ್ಕೊಂಡು ಆದಮೇಲೆ ನನ್ನ ಒಂದು ಹೇರ್ಸನ್ನು ತೋರಿಸ್ತೀನಿ. ನೋಡ್ರಲ್ಲಿ ನೋಡ್ಬೋದು ನೀವು. ಆಮೇಲೆ ಇನ್ನೂ ಒಂದು ಏನಂತ ಅಂದ್ರೆ ವೈಟ್ ಹೇರ್ಸ್ ಅದಾವ ಅಂತ ಅಂದೇಳಂದು ಕಮೆಂಟ್ ಮಾಡಿದ್ರು ನನಗೆ. ಹಳೆ ವಿಡಿಯೋ ಹಳೆಯದು ಒಂದು ಹೆರಡೆಯನ್ನು ಹಾಕಿದಾಗ ನನಗೆ ಕೇಳಿದರು, ವೈಟ್ ಹೇರ್ಸ್ ಅದಾವು ಆದರೆ ಜಾಸ್ತಿ ಇಲ್ಲ. ಯಾಕಂತ ಅಂದರೆ ಈ ರೀತಿಯಾಗಿರುವಂಥ ಒಂದು ಹೋಮ್ ರೆಮಿಡಿಗಳನ್ನ ನಾನು ಟ್ರೈ ಮಾಡೋದ್ರಿಂದ, ಆಮೇಲೆ ನಾನು ಆಯಿಲನ್ನು ಪ್ರತಿ ಸರ್ತಿ ನಾನು ನೆಲ್ಲಿಕಾಯಿ ಆಯಿಲು, ಆಮೇಲೆ ಕರಿಬೇವು ಅದನ್ನೆಲ್ಲ ಹಾಕಿ ನಾನು ಕೊಬ್ಬರಿ ಎಣ್ಣೆನ ರೆಡಿ ಮಾಡಿಕೊಂಡು ಒಂದು ಎಣ್ಣೆನ ನಾನು ಮನೇಲಿ ಯೂಸ್ ಮಾಡೋದ್ರಿಂದ ನನಗೆ ಜಾಸ್ತಿ ವೈಟ್ ಹೇರ್ಸ್ ಇಲ್ಲ. ನನಗೆ ಈಗ ಅಲ್ಲೊಂದು ವೈಟ್ ಹೇರ್ಸ್ ಅದಾವು. ಹಾಗಾಗಿ ಜಾಸ್ತಿ ವೈಟ್ ಹೇರ್ಸ್ ಇಲ್ಲ ನನಗೆ. ಅದೊಂದು ನನ್ನ ಖುಷಿ ವಿಷಯ ಅಂತ ಅಂದೇಳ್ಬೋದು. ಈಗಲೇ ನಾನು ಈ ಒಂದು ಹೆರಡೆಗಳನ್ನ ಆಮೇಲೆ ಮನೇಲಿ ಒಂದು ಆಯಿಲ್ ನೆಲ್ಲಿಕಾಯಿ ಅದನ್ನೆಲ್ಲ ಹಾಕಿ ಆಯಿಲ್ ಮಾಡೋದನ್ನ ಅವನ್ನೆಲ್ಲ ಮಾಡ್ಕೊತ ಬಂದ್ವಿ ಅಂದ್ರೆ ಬೆಳ್ಳಗೆ ಆಗಿರೋ ಅಲ್ಲದೆ ಜಾಸ್ತಿ ಬೆಳ್ಳಗಾಗ್ತಿರ್ತಾವಲ್ಲ, ಅದನ್ನು ಈ ಒಂದು ಹೆರಡೆಗಳು ತಡೆ ಹಿಡಿತಾವೆ. ಅದಕ್ಕೋಸ್ಕರ ಇವತ್ತು ನಾನು ಮಾಡಿ ತೋರಿಸಿರುವಂಥ ಹೆರಡೆ ಮಾತ್ರ ಭಾಳ ಚೆನ್ನಾಗೈತಿ. ಈ ಹೆರಡೆನ ನಾವು ಸಣ್ಣ ಮಕ್ಕಳಿಂದ ದೊಡ್ಡವ್ರಿಗೂ ನಾವು ಯೂಸ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಬಿಳಿ ಕೂದಲು ಆಗ್ತಿದಾವಪ್ಪ, ಈಗೀಗ ಸ್ಟಾರ್ಟ್ ಆಗ್ತಿದ್ದಾವ ಅಂತ ಅನ್ನೋರು ಇದನ್ನ ಯೂಸ್ ಮಾಡ್ಬೋದು ನೀವು. ಹೆರಡೆ ಹಚ್ಚಿದವರು ಹಚ್ಚಿ ಇದನ್ನು ಒಂದೇ ಸರ್ತಿಗೆ ಹಚ್ಚಿ ನಮಗೆ ಹೆರಡೆ ಇದು ಹತ್ತಲಿಲ್ಲ ಅಂತ ಹೇಳೋದು ಕಮೆಂಟ್ ಹಾಕ್ತೀರಿ ಭಾಳಷ್ಟು ಜನ. ಆದ್ರೆ ನಾನು ಮೊದಲಿಗೆ ಹೇಳ್ತೀನಿ, ಹೆರಡೆ ಹಚ್ಚಿದವರಿಗೆ ಈ ರೀತಿಯಾದಂಥ ಹೋಮ್ ರೆಮಿಡಿಗಳು ಆದಷ್ಟು ಬೇಗನ ಅದು ಹತ್ತಂಗಿಲ್ಲ. ಯಾಕಂತ ಅಂದ್ರೆ ಅದು ಹೆರಡೆಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೈತಿ. ಅದಕ್ಕೋಸ್ಕರ ನಾವು ಈ ಹೋಮ್ ರೆಮಿಡಿಗಳನ್ನ ಅದು ತನಗೆ ಅಡ್ಜಸ್ಟ್ ಆಗೋ ಮಟ್ಟ ಅಂತ ಅಂದ್ರೆ ನಾವು ಇದನ್ನ ಪ್ರತಿ ಸರ್ತಿ ಹಚ್ಕೊಂತ ಹೋದಾಗೆ ನಮ್ಗದು ಕೂದಲದು ಅಡ್ಜಸ್ಟ್ ಆದಮೇಲೆ ನಮ್ಮ ಕೂದಲಿಗೆ ಅದು ಹಿಡಿತೈತಿ. ಇಲ್ಲ ಅಂತ ಅಂದರೆ ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳುವಂಥದ್ದು, ಹೆರಡೆನ ಹಚ್ಚಿದೇನೆ ಬರೀ ಮೆಹಂದಿ ಅಷ್ಟೇ ಹಚ್ಚಿದ್ದೀರಿ ಅಂತ ಅಂದ್ರೆ, ಆಮೇಲೆ ಹೆರಡೆನ ಯಾರು ಯೂಸ್ ಮಾಡೇ ಇಲ್ಲ ಅಂತ ಅನ್ನೋರಿಗೆ, ಆಮೇಲೆ ಈಗೀಗ ಕೂದಲು ಬೆಳ್ಳಗೆ ಆಗ್ತಾ ಇದ್ದಾವೆ ಅನ್ನೋರಿಗೆ, ಆಮೇಲೆ ಈ ಮೆಹಂದಿ ಹಚ್ಚಿ ಕೂದಲು ಕೆಂಪು ಆದವರಿಗೆ, ಆಮೇಲೆ ಈ ಸಣ್ಣ ಮಕ್ಕಳಿಗೆ ಈಗ 14 ವರ್ಷದ ಹುಡುಗರಿಗೆ ಎಲ್ಲರಿಗೂ ಈಗ ವೈಟ್ ಹೇರ್ಸ್ ಆಗ್ತಿದ್ದಾವಲ್ಲ, ಅವರಿಗೆ ಬಹಳನ ಒಂದು ಒಳ್ಳೆಯ ಒಂದು ರಿಸಲ್ಟ್ ಕೊಡುವಂಥ ಹೆರಡೆ ಇದಾಗಿರ್ತೈತಿ. ನ್ಯಾಚುರಲ್ ಆಗಿ ನಾವು ಮನೇಲಿ ಮಾಡ್ಕೊಂಡಿದ್ರಿಂದ ಯಾವುದೇ ರೀತಿ ಭಯ ಇಲ್ಲದೇ ನಾವು ಈ ಒಂದು ಹೆರಡೆನ ನಾವು ಮಾಡ್ಕೋಬೋದು. ನಾ ಇಲ್ಲಿ ಯಾವ ರೀತಿ ಹಚ್ಚಿದೆ, ಆಮೇಲೆ ಅದನ್ನು ನಾನು ಕ್ಲೀನ್ ಮಾಡ್ಕೊಂಡು ಆದಮೇಲೆ ನಿಮಗೆ ತೋರಿಸಿದೆ. ನಾನೀಗ ಹೇರ್ ಎಷ್ಟು ಚೆನ್ನಾಗಿ ನನಗೆ ಆಗಿದಾವೆ ಅಂತ ಹೇಳಿದ್ರು. ಈಗ ನಾನು ಶಾಂಪು ಹಾಕಿಲ್ಲ, ಶಾಂಪು ಹಾಕದೆ ಹಂಗೆ ಕೂದಲನ್ನು ತೊಳ್ಕೊಂಡು ಬಂದಿದ್ದೀನಿ ಅಂತೀರ ನೀವು. ಮರುದಿನಾನೇ ಇವತ್ತು ಶಾಂಪು ಹಾಕದೆ ಮಾಡಿದಿರ, ನೆಕ್ಸ್ಟ್ ಡೇ ನೀವು ಶಾಂಪು ಹಾಕಿ ತಲೆ ಸ್ನಾನ ಮಾಡ್ಬೋದು. ಇವತ್ತಿನ ದಿನ ರಾತ್ರಿ ಸ್ವಲ್ಪ ನಾವು ಕಂಡೀಷನರ್ ಯಾವ ರೀತಿ ಹಚ್ತೀವೋ ಆ ರೀತಿ ನಾವು ಒಂದು ಸ್ವಲ್ಪ ಆಯಿಲನ್ನು ಹಚ್ಕೊಂಡ್ರೆ ಇನ್ನೂ ಚೆನ್ನಾಗಿ ನಮ್ಗೆ ಕೂದಲು ಮರುದಿನಕ್ಕೆ ನಮ್ಮ ಕೂದಲು ಇನ್ನೂ ಸ್ಮೂತಾಗಿ ಶೈನಾಗಿ ಕಾಣಿಸೋ. ಅದಕ್ಕೋಸ್ಕರ ಇವತ್ತಿನ ದಿನ ನೈಟು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಂಗೆ ಸ್ವಲ್ಪ ಕೈಗೆ ಹಚ್ಕೊಂಡು ಸ್ವಲ್ಪ ನಾವು ಕಂಡೀಷನರ್ ಯಾವ ರೀತಿ ಹಚ್ತೀವೋ ಆ ರೀತಿ ನೀವು ಹಚ್ಕೊಂಡು ನಂತರ ಮರುದಿನ ನೀವು ತಲೆ ಸ್ನಾನ ಮಾಡೋದ್ರಿಂದ ಇನ್ನೂ ಒಳ್ಳೆ ರಿಸಲ್ಟ್ ನಮಗೆ ಬರುತ್ತೆ. ಇಲ್ಲಿ ಸೈಡ್ಗೆ ಹಾಕ್ತೀನಿ. ನಾನು ನಿನ್ನೆ ವಿಡಿಯೋ ನೋಡದೆ ಇರೋರಿಗೆ ಇವತ್ತದೇ ಹೆಲ್ಪ್ ಆಗುತ್ತೆ ವಿಡಿಯೋ ಅಂತ ಹೇಳಂತ ಸ್ವಲ್ಪ ಸೈಡ್ಗೆ ನಾನು ಬೇಗ ನಾನು ಹೇಳ್ಬಿಡ್ತೀನಿ. ಇಲ್ಲಿ ಅಂದರೆ ನಾನು ಏನಂತ 2 ಸ್ಪೂನಷ್ಟು ಮೆಹಂದಿ ಪೌಡರ್ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಬೀಟ್ರೂಟ್ ಪೌಡರ್ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಮೆಂತ್ಯ ಪೌಡರ್ ತೊಗೊಂಡಿದ್ದೀನಿ. ಹಂಗೆ ಲಾಸ್ಟಿಗೆ ಒಬ್ಬರು ಸಿಸ್ಟರ್ ಕೇಳಿದೆ ನನಗೆ ಎಂದು ಕಮೆಂಟ್ ಹಾಕಿದ್ರು, ಲಾಸ್ಟಿಗೆ ಏನು ಹಾಕಿದ್ದೀರಿ ಅಂತ ಹೇಳೋದು ಗೊತ್ತಾಗಲಿಲ್ಲ ಅಂತ ಹೇಳಿದ್ರು. ಲಾಸ್ಟಿಗೆ ಹಾಕಿರೋದು ಟೀ ಪುಡಿ. ಅದು ಆಮೇಲೆ ಒಬ್ಬರು ಚಿಟ್ಟಿ ಪುಡಿ ಇದ್ರದ್ದು ಫೋಟೋ ಕಳಿಸ್ರಿ ಅಂತ ಹೇಳಿದ್ರು. ಸಾರಿ ಅದು ಚಿಟ್ಟಿ ಪುಡಿ ಅಲ್ಲ, ಟೀ ಪುಡಿ. ಅದೇನೋ ಎಡಿಟ್ ಮಾಡೋದ್ರೊಳಗೇನೋ ಚಿಟ್ಟಿ ಅಂತ ಬಂದ್ಬಿಟ್ಟೈತೆ. ನಾನು ಮತ್ತೊಂದು ಸರ್ತಿ ನಾನೆಲ್ಲಪ್ಪ ಚಿಟ್ಟಿ ಪುಡಿ ಹಾಕಿದ್ರೊಳಗೆ ಅಂತ ಹೇಳೋದು ವಿಡಿಯೋ ನಾನು ಮತ್ತೊಂದು ಸರ್ತಿ ನಾನು ನೋಡಿದಾಗ ನನಗೆ ಗೊತ್ತಾಗ್ತದ್ದು ಚಿಟ್ಟಿ ಪುಡಿ ಅಲ್ಲ, ಟೀ ಪುಡಿ. 1 ಸ್ಪೂನ್ ಮೆಂತ್ಯ ಪೌಡ್ರು, 1 ಸ್ಪೂನಷ್ಟು ಬೀಟ್ರೂಟ್ ಪೌಡ್ರು, 2 ಸ್ಪೂನಷ್ಟು ನಾನು ಮೆಹಂದಿ ಪೌಡರ್ ತೊಗೊಂಡಿದ್ದೀನಿ. ಇದಕ್ಕೆ ನೀವು ನೆಲ್ಲಿಕಾಯಿ ಪೌಡರ್ ಬೇಕಿದ್ರೂ ಆ್ಯಡ್ ಮಾಡೋದಿದ್ರೆ ಮಾಡ್ಬೋದು. ಇಷ್ಟು ಇದನ್ನು ಹಾಕಿ ನಾನು ಚೆನ್ನಾಗಿ ಇಲ್ಲೇ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಒಂದು ಕಪ್ ಅಷ್ಟು ನೀರು ಹಾಕಿದ್ದಕ್ಕೆ ನಾವು ಎಷ್ಟಾಗುತ್ತೋ ಅಷ್ಟು ಅಂದರೆ ಪೂರ್ತಿಯಾಗಿ ಇದು ಪೌಡ್ರ್ ರೀತಿಯಾಗಿ ನಮಗೆ ಆಗಬೇಕು. ಇದನ್ನು ನಾವು ಎಷ್ಟು ಬೇಕಷ್ಟು ಮಾಡಿ ಒಂದು ಡಬ್ಬ ತುಂಬಿಟ್ಕೊಂಡ್ರೆ ನೀವು ಯಾವಾಗ ಬೇಕು ಅವಾಗ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ಈ ಹಿಂದೆ ವಿಡಿಯೋ ನೋಡದೆ ಇರೋರಿಗೆ ಇದು ಒಂದು ಯೂಸ್ ಆಗುತ್ತೆ ಅಂತ ಹೇಳೋದು ನಾನು ಹಾಕಿದ್ದೀನಿ. ಅದ್ರದ್ದು ನಾನೇನಿಗೆ ಅದನ್ನು ಬರೀ ಅದನ್ನಷ್ಟು ಪ್ರಿಪೇರ್ ಮಾಡೋದಷ್ಟು ತೋರಿಸಿದ್ದೆ, ಆದರೆ ಅದನ್ನು ನಾನು ಕೂದಲಿಗೆ ಅಪ್ಲೈ ಮಾಡಿ ತೋರಿಸಿರಲಿಲ್ಲ. ಇವತ್ತು ಆ ವಿಡಿಯೋನ ನಾನು ಮುಂದುವರ್ಸ್ಕೊಂಡು ಬಂದಿದ್ದೀನಿ. ಹಾಗಾಗಿ ಇವತ್ತು ನಾನು ಅದನ್ನ ಕೂದಲಿಗೆ ಅಪ್ಲೈ ಮಾಡಿದ್ದೀನಿ, ಅದನ್ನ ತೋರಿಸ್ತೀನಿ ನಾನು ನಿಮಗೆ. ಅದನ್ನು ಇಲ್ಲೇ ಸೈಡ್ಗೆ ನಾನು ಹಾಕಿಬಿಡ್ತೀನಿ. ಫಸ್ಟಿಗೆ ನಾನು ಕೂದಲಿಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಅಂದ್ರೆ ಕೂದಲಲ್ಲಿ ಯಾವುದೇ ರೀತಿ ಎಣ್ಣೆ ಇರಬಾರ್ದು. ಎಣ್ಣೆ ಇಲ್ಲದೇನೆ ನೀವು ಇದನ್ನು ನೀವು ಡ್ರೈ ಆಗಿರುವಂಥ ಕ್ಲೀನ್ ಆಗಿರುವಂಥ ಕೂದಲಿಗೆ ಅಪ್ಲೈ ಮಾಡ್ಕೊತ ಬರ್ಬೋದು. ಇದನ್ನು ನೀವು ರೂಟ್ಸಿಗೆ ಹಚ್ಚಿದ್ರು ನಿಮ್ಗೆ ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಆಮೇಲೆ ಇದನ್ನ ನಾನಿಲ್ಲೇ ಕೈಲೇನೆ ಹಚ್ಚಿ ತೋರಿಸ್ತಿದ್ದೀನಿ. ಕೈಲೇನೆ ಹಚ್ಚಿ ತೋರಿಸ್ತಾನೆ ಅಂದ್ರೆ ಕೈ ಇಲ್ಲಿ ಒಂದು ಅಬ್ಸರ್ವ್ ಮಾಡಿರಿ ನೀವು ಎಲ್ಲರೂ. ಮತ್ತೇನು ಮಾಡ್ತೀರಾ ನಾನು ಕಮೆಂಟ್ ಹಾಕ್ತೀರಿ ಅಂತ ಅಂದ್ರೆ
ನಿಮ್ಮ ಕೈನ ಕಪ್ಪಾಗಿಲ್ಲ ಹೇರ್ ಸ್ಟೈಲ್ ಕಪ್ಪಾಗಬೇಕು ಅಂತ ಹೇಳೋದು ಕಮೆಂಟ್ ಮಾಡೋರು ಓದಿರಿ. ಯಾಕಂದ್ರೆ ಚಿಕ್ಕ ಪುಟ್ಟ ತಪ್ಪುಗಳನ್ನ ಭಾಳ ಜನ ಹುಡುಕ್ತಾರೆ. ಅದಕ್ಕಾಗಿ ನಾನು ಮೊದಲಿಗೆ ಹೇಳ್ಬಿಡ್ತೀನಿ ಇಲ್ಲೇ, ಕೈ ಕಪ್ಪಾಗೋದು ಬೇಡ. ನಮಗೆ ಹೇರ್ಸ್ ಕಪ್ಪಾಗಬೇಕು. ಯಾಕಂತ ಅಂದ್ರೆ ನಾನು ಇಲ್ಲಿ ಏನಾದರೂ ಕೈಗೆ ಮಸಿ ಹಚ್ಕೊಂಡು ನಾನು ಇಲ್ಲಿ ನಿಮಗೆ ತೋರಿಸ್ಬಿಡ್ಬೋದು. ಇದು ಕೈಗೆ ಹತ್ತೋದ್ರಿಂದ, ನಮ್ಮ ಸ್ಕಿನ್ನಿಗೆ ಹತ್ತೋದ್ರಿಂದ ಯಾವುದೇ ರೀತಿ ಅಲರ್ಜಿ ಆಗಂಗಿಲ್ಲ. ಆಮೇಲೆ ಇದು ಕೆಮಿಕಲ್ ಅಲ್ಲ, ನಮ್ಮ ಕೂದಲಿಗೆ ಎಷ್ಟೇ ಹಿಡಿತಿದ್ದು ನಮ್ಮ ಕೈಗೂ ಹತ್ತುತ್ತದೆ, ಇಲ್ಲ ಅನ್ನಂಗಿಲ್ಲ. ಆದರೆ ನಾನು ಒಂದು ಸ್ವಲ್ಪ ತೋರಿಸಿದ್ದೀನಿ ನಾನು ವಿಡಿಯೋದೊಳಗೆ. ಇಲ್ಲಿ ನಾನು ನಿಮ್ಗೆ ನೆಕ್ಸ್ಟ್ ಬರುತ್ತೆ. ಸ್ವಲ್ಪ ನನ್ನ ಕೈ ಬ್ಲ್ಯಾಕ್ ಆಗಿರ್ತಾವೆ. ಈಗ ನನ್ನ ಕೈ ನಾನು ನೋಡ್ರಿ, ನೀವು ಈಗ ಹಾಕಿರೋದು ಈಗ ನೋಡ್ರಿ ನನ್ನ ಕೈ ಯಾವ ರೀತಿ ಇದಾವೆ ಅಂತ ಹೇಳಂದು. ಆಮೇಲೆ ನಾನು ತೋರಿಸ್ತೀನಿ ನಿಮ್ಗೆ ವಿಡಿಯೋನ. ನಾನು ವಿಡಿಯೋದಲ್ಲಿ ನಾನು ಫೋಟೋ ಹಾಕಿದ್ದು ಐತಿ, ಆಮೇಲೆ ಒಂದು ವಿಡಿಯೋ ಮಾಡ್ಕೊಂಡು ತೋರಿಸಿದ್ದೀನಿ. ಆವಾಗ ನೋಡ್ರಿ ನನ್ನ ಕೈ ಹೆಂಗದ ಅಂದರೆ ಸ್ವಲ್ಪ ಬ್ಲ್ಯಾಕಾಗಿ ನಮ್ಮ ಕೈ ಆಗ್ತಾವೆ, ಇಲ್ಲ ಅನ್ನಂಗಿಲ್ಲ. ಅದು ಜಾಸ್ತಿ ಈಗ ಮಸಿ ಹಚ್ಕೊಂಡು ಕೈಯೆಲ್ಲ ತೊಳ್ಕೊಂಡು ತೋರಿಸ್ತಾರಲ್ಲ, ಅಷ್ಟು ನಮ್ಮ ಕೈ ಮಸಿ ಹತ್ತಂಗಿಲ್ಲ. ಅದು ನಿಜಾನ ಸುಳ್ಳು ನನಗಂತೂ ಗೊತ್ತಿಲ್ಲ. ನಿಜ ಹೇಳ್ಬೇಕಂತಂದ್ರೆ ನಾನು ಇಲ್ಲಿ ಏನಾಯ್ತೋ ಅದನ್ನಷ್ಟು ತೋರಿಸ್ತೀನಿ. ಇಲ್ಲಿ ನಾನು ನಿಮಗೆ ತೋರಿಸ್ಬೋದು, ಏನಾದರೂ ಮಸಿ ಹಚ್ಕೊಂಡು ಕೈ ತೊಳ್ಕೊಂಡು ನೋಡಿದ್ದು ಹೋಗ್ತಿಲ್ಲ ಅಂತ ಹೇಳೋದು ಆ ಕೆಲಸ ನಾನು ಮಾಡೋಕೆ ಹೋಗಿಲ್ಲ. ಇಲ್ಲಿ ಏನಿರ್ತೈತಿ ಅದನ್ನ ಹಾನೆಸ್ಟ್ ರಿವ್ಯೂ ಏನಿರ್ತೈತೆ ಅದನ್ನಷ್ಟೇ ನಾನು ಕೊಡ್ತೀನಿ. ಹಿಂದೆ ಒಂದು ವಿಡಿಯೋ ಒಳಗೂ ನಾನು ಹೇಳಿದ್ದೆ, ಒಂದು ಹೆರಡನ್ನ ನಾನು ರೆಡಿ ಮಾಡಿ ವಿಡಿಯೋನ ಹಾಕಿದ್ದೆ. ಅದನ್ನು ಅಪ್ಲೈ ಮಾಡಿಕೊಂಡು ಅದು ಹತ್ತಿಲ್ಲ ಅಂತ ಹೇಳೋದು ಸಹಿತ ತೋರಿಸಿದೆ. ಇದನ್ನು ಯಾರು ಟ್ರೈ ಮಾಡೋಕೆ ಹೋಗ್ಬೇಡ್ರಿ ಅಂತಾನು ನಾನು ವಿಡಿಯೋ ಹಾಕಿದ್ದೀನಿ. ಅದೇ ರೀತಿ ಈ ಒಂದು ಹೆರಡೈ ನಮ್ಗೆ ನಿಜವಾಗ್ಲೂ ಹತ್ತತ್ತ ಚೆನ್ನಾಗೈತಿ. ಆದ್ರೆ 15 ದಿನಕ್ಕೆ ಒಂದ್ಸರ್ತಿ ನೀವು ಒಂದು ಹೆರಡೈನ ಹಚ್ಕೋಬೇಕಾಗತ್ತೆ. ಆಮೇಲೆ ಇದನ್ನ ನಾನು ಕೈಲಿಂದ ಹಚ್ಕೊಂಡು ಪೂರ್ತಿಯಾಗಿ ಎಲ್ಲ ಕಡೆ ನಾನು ಹಚ್ಕೊಂಡೆ. ನಿಮ್ಗೆ ಇದನ್ನು ನಾನು ರಾತ್ರಿನೇ ನಾನಿಂದ ಕಲಸಿಟ್ಟಿದ್ದೆ. ಅದನ್ನೊಂದು ನಾನಿಲ್ಲಿ ಹೇಳಿಲ್ಲ ನಿಮ್ಗೆ. ರಾತ್ರಿನೇ ನಾನಿಲ್ಲಿ ಇದನ್ನ ಕಲಸಿಟ್ಕೊಂಡಿದ್ದೆ. ರಾತ್ರಿ ಅಂದರೆ ನಿಮ್ಗೆ ಬೇಕಿದ್ರೆ ನಾನು ಬೆಳಗ್ಗೆನೇ ನಾವು ಕಲಿಸ್ಬೋದು. ಇದನ್ನ ರಾತ್ರಿನೇ ಕಲಿಸ್ಬೇಕು ಅಂತ ಏನಿಲ್ಲ. ನೀವು ಟೈಮ್ ಇತ್ತು ನೆನಪಾತು ಅಂತ ಅಂದ್ರೆ ರಾತ್ರಿ ಕಲಿಸಿಡ್ಬೋದು. ಇಲ್ಲ ಅಂತ ಅಂದ್ರೆ ನಾವೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟಿವಾಗಲೇ ನಾವು ಇದು ಎರಡೈನ. ಬೆಳಗ್ಗೆ ಎದ್ದು ನೀವು ಯಾವ ರೀತಿ ಈಗ ಕೆಮಿಕಲ್ ಹೆರಡೈನ ಯಾವ ರೀತಿ ಮಿಕ್ಸ್ ಮಾಡಿ ನಾವು ಹಚ್ಕೊತೀವಿ ಅಷ್ಟು ಮಿಕ್ಸ್ ಮಾಡಿ ಹಚ್ಕೊಂಡ್ರು ಸಾಕು. ಅದನ್ನು ಮಿಕ್ಸ್ ಮಾಡಿ ನಾವು ಅಪ್ಲೈ ಮಾಡ್ಕೊಂಡು ಆದಮೇಲೆ ನಾವು ಕೂದಲಲ್ಲಿ ಎಷ್ಟು ತನ ಇಡ್ತೀವಿ ಅನ್ನೋದು ಮೇನ್ ಆಗಿರ್ತಿಲ್ಲ. ನಾವು ಕಲಿಸಿ ಎಷ್ಟು ತನ ಇಡ್ತೀವಿ ಅನ್ನೋದು ಮೇನ್ ಆಗಂಗಿಲ್ಲ. ಕಲಿಸಿ ಆದಮೇಲೆ ಆದ್ರೆ ಒಂದು 10-15 ನಿಮಿಷ ಅಂದರೆ ಪೂರ್ತಿಯಾಗಿ ಅದು ನೀರೆಲ್ಲ ಅದು ಹಿಂಗಬೇಕಲ್ಲ, ಅದಕ್ಕೋಸ್ಕರ ಒಂದು 15ರಿಂದ ಒಂದು ಅರ್ಧ ಗಂಟೆ ನೀವು ಅದನ್ನ ಕಲಿಸಿ ಇಟ್ಟರೆ ಸಾಕು. ನಂತರ ನಾವು ಕೂದಲಿಗೆ ಅಪ್ಲೈ ಮಾಡಿ ಆದಮೇಲೆ 3 ಗಂಟೆ ಇದನ್ನ ಇಡಬೇಕಾಗತ್ತೆ. ನೀವು ಮಿನಿಮಮ್ 3 ಗಂಟೆ ನಾವು ಇದನ್ನ ಕೂದಲಲ್ಲಿ ಇಟ್ಕೋಬೇಕಾಗತ್ತೆ. ಇದೇ ನಮ್ಮ ಮೇನ್ ಆಗಿರೋದು. ನಾವು ಕಲಸಿ ಎಷ್ಟೊತ್ತಿನ ಮಟ್ಟ ಇಡ್ತೀವಿ ಅನ್ನೋದಕ್ಕಿಂತ ನಮ್ಮ ಹೇರ್ಸಲ್ಲಿ ಈ ಒಂದು ಡೈ ಎಷ್ಟೊತ್ತಿನ ಮಟ್ಟ ಇರ್ತೈತಿ ಅನ್ನೋದೊಂದು ಮೇನ್ ಆಗಿರ್ತೈತಿ. ಇಲ್ಲಿ ನಾನು ಸರಿಯಾಗಿ ಕರೆಕ್ಟಾಗಿ 3 ಗಂಟೆ ನಾನು ಈ ಒಂದು ಎರಡನೇ ನನ್ನ ಕೂದಲಲ್ಲಿ ಇತ್ತು. ನನ್ನ ಸರಿಯಾಗಿ 3 ಗಂಟೆ ನಾನು ಈ ಹೆರಡೈನ ಹಚ್ಕೊಂಡು ನಂತರ ಯಾವುದೇ ರೀತಿ ಶಾಂಪು ಹಾಕದೇನೆ ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಅದೇ ರೀತಿ ನಾನು ಹೇಳಿರುವಂಥ ರೀತಿಯಲ್ಲೇ ನೀವು ಇದನ್ನ ಫಾಲೋ ಮಾಡಬೇಕಾಗತ್ತೆ. 15 ದಿನಕ್ಕೆ ಒಂದ್ಸರ್ತಿ ಇದನ್ನ ನೀವು ಹಚ್ಚಬೇಕಾಗತ್ತೆ. ಯಾರ್ಯಾರೆಲ್ಲ ಹಚ್ಚಬೇಕು ಅಂತಾನು ನಾನು ನಿಮಗೆ ಹೇಳಾಗೈತಿ. ಆಮೇಲೆ ಇನ್ನೊಂದು ಏನಂತ ಅಂದ್ರೆ ಇದನ್ನು ನೀವು ಟೀ ಡಿಕಾಕ್ಷನಲ್ಲಾದರೂ ಕಲಿಸ್ಬೋದು, ಇಲ್ಲ ಅಂದ್ರೆ ಮೊಸರಲ್ಲಾದರೂ ಕಲಿಸ್ಬೋದು, ಇಲ್ಲ ಅಂತ ಅಂದ್ರೆ ಬರೀ ನೀರಲ್ಲಾದರೂ ನೀವು ಇದನ್ನ ಕಲಿಸ್ಬೋದು. ಅಷ್ಟು ಚೆನ್ನಾಗಿರುವಂಥ ಒಂದು ಹೆರಡೈ ಇದಾಗಿರ್ತದೆ. ಭಾಳನೇ ಚೆನ್ನಾಗೈತಿ ನಿಜ ಹೇಳ್ಬೇಕಂದ್ರೆ. ಇದನ್ನು ನೀವು ಟ್ರೈ ಮಾಡಿರಿ. ಆಮೇಲೆ 1 ದಿನ ಬಿಟ್ಟು 15 ದಿನ ಬಿಟ್ಟು 15 ದಿನಕ್ಕೆ ಒಂದ್ಸರ್ತಿ ಹಚ್ಕೊಂತ ಬರ್ರಿ. ಇದು ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ. ಯಾವುದೋ ಒಂದು ಹೋಮ್ ರೆಮಿಡಿ ನಾವು ಒಮ್ಮೆಲೇ ಹಚ್ಚಿದ ತಕ್ಷಣ ನಮಗೆ ರಿಸಲ್ಟ್ ಬರಬೇಕು ಅಂತ ಅಂದ್ರೆ ಅದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಎಲ್ಲದಕ್ಕೂ ಹೇಳ್ತಿರ್ತೀನಿ, ಹೋಮ್ ರೆಮಿಡಿಗಳು ನಮ್ಗೆ ರಿಸಲ್ಟ್ ಕೊಡ್ತಾವೆ, ಆದರೆ ನಮ್ಗೆ ಟೈಮ್ ತೊಗೊತೈತೆ ಅಷ್ಟು. ಆ ಟೈಮನ್ನು ನಾವು ಆ ಹೋಮ್ ರೆಮಿಡಿ ಕೊಟ್ವಿ ಅಂತ ಅಂದ್ರೆ ಅದು ಕರೆಕ್ಟಾಗಿ ತನ್ನ ಕೆಲಸ ಮಾಡ್ತೈತಿ. ಆಮೇಲೆ ಇದಕ್ಕೆ ನಂಬಿಕೆ ಮೇನ್ ಮುಖ್ಯ. ನಮ್ಗೆ ಇದು ಕರೆಕ್ಟಾಗಿ ಇದು ಹೋಗುತ್ತಾ ಅನ್ನೋ ಒಂದು ಕಾನ್ಫಿಡೆಂಟ್ಲಿ ನಾವು ಯಾವುದೇ ಕೆಲಸ ಮಾಡಿದ್ರು ಆದ ಒಂದು ರಿಸಲ್ಟ್ ನಮಗೆ ಆದಷ್ಟು ಬೇಗನೆ ನಮಗೆ ರಿಸಲ್ಟ್ ಕೊಡುತ್ತೆ. ಏನೋ ನೋಡೋಣ ಹೇಳಿದಾರಲ್ಲ ಹಾಕಿದ್ರೆ ಹಾತು ಅಂತ ಹೇಳೋದು ಆ ರೀತಿ ಮಾಡೋದ್ರಿಂದ ನಿಮ್ಗೆ ರಿಸಲ್ಟ್ ಬರುತ್ತೆ ಇಲ್ಲೋ ಗೊತ್ತಿಲ್ಲ. ನನಗೆ ಅನ್ನೋದು ನಂಬಿಕೆ. ಯಾವುದೋ ಒಂದು ಡಾಕ್ಟ್ರು ಒಂದು ಹಾಳೆ ಸುತ್ತಿ ಕೊಟ್ಟರು ಅದನ್ನು ಗುಳಿಗೆ ಕೊಟ್ಟ ಡಾಕ್ಟ್ರು ಅಂತೇಳಿ ನಾವು ತೊಗೊಂಡ್ವಿ ಅಂತ ಅಂದ್ರೆ ಅದು ನಮ್ಗೆ ಆರಾಮಾಗೇ ಆಗುತ್ತೆ. ಅನ್ನಷ್ಟು ನಮ್ಗೆ ನಂಬಿಕೆ ಬೇಕು. ನಂಬಿಕೆ ಇದ್ದರೆ ನಮಗೆ ಆದಷ್ಟು ಬೇಗನೆ ಅದರದ್ದು ರಿಸಲ್ಟ್ ನಮಗೆ ಸಿಗುತ್ತೆ. ಮೈಂಡಲ್ಲಿ ನಾವು ನೆಗೆಟಿವ್ ಯೋಚನೆ ಮಾಡ್ಕೊತ ನಾವು ಕೆಲಸ ಮಾಡಿದರೆ ಯಾವುದೂ ಪಾಸಿಟಿವ್ ಆಗಿ ನಮಗೆ ಸಿಗಂಗಿಲ್ಲ. ಅದಕ್ಕೋಸ್ಕರ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಇದರಿಂದ ನನಗೆ ಒಳ್ಳೆಯದಾಗುತ್ತೆ, ಇದರಿಂದ ನಾನು ಈ ರಿಸಲ್ಟ್ ತೊಗೊತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಆಗಲಿ, ಒಂದು ಇದು ಪಾಸಿಟಿವ್ ಆಗಲಿ ನಮ್ಮ ಮೈಂಡಲ್ಲಿ ಇತ್ತು ಅಂತ ಅಂದ್ರೆ ನಾವು ಖಂಡಿತವಾಗ್ಲೂ ಅದರಿಂದ ರಿಸಲ್ಟನ್ನು ಪಡ್ಕೊಳೋದ್ರಲ್ಲಿ 100 ಅಲ್ಲ 200% ರಿಸಲ್ಟು 200% ನಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳೋದು ನಾನು ಹೇಳ್ತೀನಿ. ಹಾಗಾಗಿ ಈ ಒಂದು ಇಲ್ಲಿ ನಾನು ಅಪ್ಲೈ ಮಾಡಿಕೊಂಡು ಕೂದಲೆಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದು ಆಗೈತಿ. ಇಲ್ಲಿ ಕರೆಕ್ಟಾಗಿ ನಾನು ಏನೇನೆಲ್ಲ ಹಾಕಿದ್ದೀನಿ ಅಂತಾನು ಹೇಳಿಗೈತಿ. ಆಮೇಲೆ ಅದನ್ನು ಯಾವ ರೀತಿ ಮಾಡಿದೆ ಹಿಂದಿನ ವಿಡಿಯೋಲಿ ಅಂತ ಅನ್ನೂ ತೋರಿಸಾಗೈತಿ. ನಾನು ಹೇರ್ಸಿಗೆ ಹಚ್ಕೊಂಡು ನಾನು ಹೇರನ್ನು ಕ್ಲೀನ್ ಮಾಡಿಕೊಂಡು ನಿಮಗೆ ತೋರಿಸಿದ್ದಾಗೈತಿ. ನಾನು ನೋಡ್ಬೋದು ಪೂರ್ತಿಯಾಗಿ ಇನ್ನೂ ಹಸಿನ ಅದನ್ನು ಪೂರ್ತಿಯಾಗಿ ಒಣಗಿಲ್ಲ. ಪೂರ್ತಿ ತುದಿ ಮಠ ನೀವು ಹಚ್ಕೋರಿ. ಪೂರ್ತಿ ತುದಿ ಮಠ ನೀವು ಹಚ್ಕೋರಿ. ಎಷ್ಟು ಚೆನ್ನಾಗಾಗ್ತಾವೆ ಅಂದ್ರೆ ಕೂದಲು. ನಾವು ಇಲ್ಲಿ ವೈಟ್ ಹೇರ್ಸ್ ನಮ್ಗೆ ನಿಜವಾಗ್ಲೂ ಹುಡುಕಿದ್ರು ಸಿಗಂಗಿಲ್ಲ. ಅಂದ್ರೆ ನಾನು ವೈಟ್ ಹೇರ್ಸ್ ಜಾಸ್ತಿ ಇಲ್ಲ ನಿಜ ಬೇಕಾದ್ರೆ. ನಿಜವಾಗ್ಲೂ ಇಲ್ಲೇ 1-2-3 ಅಷ್ಟೇ ಇದಾವೆ, ಭಾಳಿಲ್ಲ. ಅದನ್ನೇ ನಾನು ನಿಮಗೆ ತೋರಿಸಿದ್ದು.
ಒಂದೊಂದಿಷ್ಟು ಅದಾವೆ, ನನಗೆ ಭಾಳ ಎಲ್ಲೂ ಇಲ್ಲ. ಅದಕ್ಕೋಸ್ಕರನೇ ನಾವು ಈ ಹೋಮ್ ರೆಮಿಡಿಗಳನ್ನ ನಾವು ಟ್ರೈ ಮಾಡ್ತಾ 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 ಹೋದ್ವಿ ಅಂತ ಅಂದ್ರೆ ಅವು ಇರುವಂಥವು ನಮ್ಗೆ ಕಡಿಮೆ ಆಗ್ತಾವೆ, ಬಂದುಬಿಡ್ತಾವೆ. ನಾವು ಈ ಒಂದು ಕಾನ್ಫಿಡೆಂಟ್ಲೇ ನಾವು ಈ ಒಂದು ಎರಡೇನ ನಾವು ಯೂಸ್ ಮಾಡ್ಕೊತ ಹೋದ್ರೆ ನಮಗೆ ಪಕ್ಕ ರಿಸಲ್ಟ್ ಸಿಗುತ್ತಾ ಅಂತ ಹೇಳ್ತೀನಿ ನಾನು. ಈ ಒಂದು ಎರಡೇನ ನೀವು ಮನೆಗೆ ಟ್ರೈ ಮಾಡಿರಿ. ನಾನು ಇಲ್ಲಿ ಯಾವುದೇ ಆಯ್ತು ಸರಿ ಇದ್ದರೆ ಸರಿ ಅಂತ ಹೇಳ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀನಿ. ಅದಕ್ಕಾಗಿಯೇ ನಾನು ಒಂದು ಎರಡೇ ವಿಡಿಯೋ ಒಳಗೆ ಹೇಳೀನಿ, ಅದು ಸರಿ ಇಲ್ಲ. ನಾನು ಅಲ್ಲೂ ಎಫರ್ಟ್ ಹಾಕಿದ್ದೀನಿ. ಅದನ್ನು ಎರಡೇನ ರೆಡಿ ಮಾಡಿಕೊಂಡು ನನ್ನ ಹೇರ್ಸಿಗೆ ಅಪ್ಲೈ ಮಾಡಿಕೊಂಡು ವಾಶ್ ಮಾಡಿ ಆದಮೇಲೆ ಅದು ನಮಗೆ ರಿಸಲ್ಟ್ ಕೊಡ್ತೋ ಇಲ್ವೋ ಅದನ್ನು ನಾನು ನಿಮಗೆ ಹೇಳಿದ್ದೀನಿ. ಅದನ್ನು ಯೂಸ್ ಮಾಡಬೇಡ್ರಿ ಅಂತಾನು ನಾನು ಅಲ್ಲಿ ಹೇಳಿದ್ದೀನಿ. ಆದರೆ ಈ ಎರಡೇ ನಿಜವಾಗ್ಲೂ ಚೆನ್ನಾಗೈತಿ. ನೀವು ಆರಾಮಾಗಿ ಇದನ್ನ ಹಚ್ಕೋಬೋದು. 15 ದಿನಕ್ಕೊಂದ್ಸರ್ತಿ ಇದನ್ನ ನೀವು ಅಪ್ಲೈ ಮಾಡ್ಕೊತ ಬಂದ್ರಿ ಅಂತ ಅಂದ್ರೆ ನಿಮ್ಗೆ ಆರಾಮಾಗಿ ಇದು ರಿಸಲ್ಟ್ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಭಾಳನೇ ಚೆನ್ನಾಗಿರುವಂಥ ಒಂದು ಎರಡೇ ಇರ್ತೈತಿ. ಆಮೇಲೆ ಇದು ಮನ್ಯಾಗ ನೀವು ಹೋಮ್ ರೆಮಿಡಿ ಮನೆಯಲ್ಲೇ ಇರುವಂಥ ಒಂದು ವಸ್ತುಗಳಿಂದ ಮಾಡ್ಕೊಳೋವಂಥ ಒಂದು ಹೋಮ್ ರೆಮಿಡಿ ಇದಾಗಿರ್ತೈತಿ. ಯಾವುದಾದ್ರೂ ನಮ್ಗೆ ಒಂದು ಒಳ್ಳೆ ರಿಸಲ್ಟ್ ಕೊಡಬೇಕು ಅಂತ ಅಂದ್ರೆ ನಮ್ಗೆ ತಾಳ್ಮೆ ಬಹಳ ಮುಖ್ಯ ಆಗಿರ್ತೈತಿ. ಈ ವಿಡಿಯೋನ ನಾನು ಈ ವಿಡಿಯೋದಲ್ಲಿ ಎಲ್ಲನೂ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಹಳೆಯ ಒಂದು ವಿಡಿಯೋಕ್ಕೆ ಕಮೆಂಟ್ ಹಾಕಿದವರು ಚಿಟ್ಟಿ ಪುಡಿ ಅಲ್ಲ ಸಿಸ್ಟರ್, ಅದು ಟೀ ಪುಡಿ. ಮತ್ತು ಲಾಸ್ಟ್ ಹಾಕಿರೋದು ಯಾವುದು ಅಂತ ಕೇಳಿದ್ರಿ, ಅದನ್ನು ಟೀ ಪುಡಿನೇ. ನಾನು ಲಾಸ್ಟಿಗೆ ಹಾಕಿರೋದು ಟೀ ಪುಡಿ. ಇಲ್ಲಿ ನೀವು ನೆಲ್ಲಿಕಾಯಿ ಪೌಡ್ರ್ ಬೇಕಿದ್ರು ನೀವು ಇಲ್ಲಿ ಹಾಕ್ಕೋಬೋದು. ಬಹಳನೇ ಈಸಿಯಾಗಿರುವಂಥ ಒಂದು ಒಳ್ಳೆಯ ಒಂದು ನ್ಯಾಚುರಲ್ ಡೈಯನ್ನು ನಿಮಗೋಸ್ಕರ ಇವತ್ತು ನಾನು ಹೇಳ್ಕೊಟ್ಟಿದ್ದೀನಿ ಅನ್ನೋ ಒಂದು ಸಮಾಧಾನ ಅಂತೂ ನನಗೈತಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೇ ಇರೋದ್ರಿಂದ ನಾವು ಯಾವುದೇ ರೀತಿ ಭಯ ಇಲ್ಲದೆ ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಆಮೇಲೆ ಇಲ್ಲಿ ಇನ್ನೊಂದು ಏನು ಹೇಳ್ತೀನಪ್ಪ ಅಂತಂದ್ರೆ, ಹೇರ್ ಆಯಿಲನ್ನು ರೆಡಿ ಮಾಡಿದ್ದೀನಿ ನಾನು. ಆಮೇಲೆ ಈ ಒಂದು ಕುಂಕುಮಾದಿ ಆಯಿಲ್ನೂ ರೆಡಿ ಮಾಡಿದ್ದೀನಿ. ಮತ್ತು ಸೋಪು ರೆಡಿ ಇದಾವೆ. ಯಾರೆಲ್ಲ ಈ ಒಂದು ಆಮೇಲೆ ಬಂಕ್ ಪೌಡ್ರು ಯಾರಿಗೆ ಬೇಕು ಅವರೆಲ್ಲನೂ ಈ ಒಂದು ನಾನು ಕೊಡುವಂಥ ನಂಬರಿಗೆ ನೀವು ಆರ್ಡರ್ ಮಾಡಿದ್ರೆ ನಾನು ಅಲ್ಲಿ ನಿಮ್ಗೆ ಮೆಸೇಜ್ ರಿಪ್ಲೈ ಮಾಡ್ತೀನಿ. ಯಾರೋ ಒಬ್ಬರು ಸಿಸ್ಟರ್ ನನಗೆ ಆಫ್ ಇರೋವಂಥ ನಂಬರ್ ಕೊಟ್ಟಿದ್ದಾರೆ ಅಂತ ಹೇಳಂದು ಹೇಳಿದ್ದಾರೆ. ಅದನ್ನು ಎಷ್ಟು ಜನರ ಜೊತೆಗೆ ಮಾತಾಡಿದ್ದೀನಿ ಅಂತ ಹೇಳಂದು ನನ್ನ ಜೊತೆಗೆ ಮಾತಾಡೋದವ್ರಿಗೆ ಅದು ಗೊತ್ತು. ಬಹಳಷ್ಟು ಜನರ ಜೊತೆಗೆ ನಾನು ಬರೀ ಮೆಸೇಜ್ ಮಾಡಿರಿ ಅಂತ ಅಂದರೂ ಸಹಿತ ನಾನು ಫೋನ್ ಹಚ್ಚಿ ಮಾತಾಡಿದ್ದಾರೆ. ಅವರೆಲ್ಲರ ಜೊತೆಗೂ ನಾನು ಮಾತಾಡಿದ್ದೀನಿ. ಅದು ಯಾಕೆ ನಿಮಗೆ ನನ್ನ ಫೋನು ಆಫ್ ಬಂತು ಗೊತ್ತಿಲ್ಲ. ಎಲ್ಲರ ಜೊತೆಗೂ ಮಾತಾಡಿದ್ದೀನಿ, ಎಲ್ಲರ ಕಾಲು ನಾನು ರಿಸೀವ್ ಮಾಡಿದ್ದೀನಿ. ಒಬ್ಬೊಬ್ಬರಿಗೇನೋ ಮಿಸ್ ಆದಮೇಲೆ ನಾನು ಮತ್ತೆ ವಾಪಸ್ ಬಂದು ಅವ್ರಿಗೆ ಫೋನ್ ಮಾಡಿದ್ದೀನಿ. ಆದರೆ ನಿಮ್ಮ ಫೋನು ಯಾಕೆ ಅದು ಆಫ್ ಅಂತ ಬಂತೋ ನಿಮಗೆ ಯಾಕೆ ಅದು ಫೋನ್ ಆಫ್ ಅಂತ ಬಂತೋ ಗೊತ್ತಿಲ್ಲ. ನೋಡಲಿ, ಫೋನು ಆನೇ ಇರ್ತೈತಿ ಯಾವಾಗಿದ್ರು. ಏನಾದರೂ ಚಾರ್ಜ್ ಇರಲಿಲ್ಲ ಅಂದರೆ ಸ್ವಿಚ್ ಆಫ್ ಆದ್ರೆ ಆಗ್ಬೋದು, ಇಲ್ಲ ಅನ್ನೋಂಗಿಲ್ಲ. ಆದ್ರೆ ಇದು ಫೋನ್ ಯಾವಾಗಿದ್ರೂ ಆನೇ ಇರುತ್ತೆ. ಯಾಕಂತಂದರೆ ಇದು ಆರ್ಡರ್ ತೊಗೊಳುವಂಥ ನಂದು ನಂಬರ್ ನೋಡ್ರಿ. ಇದು ಆರ್ಡ್ರ್ ತೊಗೊಳೋವಂಥದ್ದು ನಂದು. ಬೇಕಾದ ಜನರ ಜೊತೆಗೆ ನಾನು ವಾಯ್ಸಲ್ಲಿ ಮಾತಾಡಿದ್ದೀನಿ ವಾಟ್ಸಪ್ಪಲ್ಲಿ. ಆಮೇಲೆ ನಾನು ಕಳಿಸಿರುವಂಥವ್ರಿಗೆ ರಿಪ್ಲೈನೂ ಮಾಡಿದ್ದೀನಿ ಬಹಳಷ್ಟು ಜನರಿಗೆ. ಅದು ನಿಮಗೆ ಯಾಕೆ ಆಫ್ ಅಂತ ಬಂತ ಗೊತ್ತಿಲ್ಲ. ಆದರೆ ಫೋನ್ ಅಂತ ಯಾವಾಗಿದ್ರು ಚಾಲೂನೇ ಇರ್ತೈತಿ ಅಂತ ಹೇಳ್ತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಬೇಕು. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.